ಕೊನೆಗೂ ಕಷ್ಟಪಟ್ಟು ಬರೆದಂಥ ನಮ್ಮ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಎಕ್ಸಾಮ್ 3 ರಿಸಲ್ಟು ಮುಹೂರ್ತ ಫಿಕ್ಸ್ ಆಗಿದೆ. ಬನ್ನಿ ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ದೇವರು ನಿಮಗೆಲ್ಲರಿಗೂ ಕೂಡ ಸದಾ ಸಂತೋಷವಾಗಿ ಇಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ನಿಮಗೆ ಸುಮ್ಮನೆ ವಿಡಿಯೋ ಹಾಕಿದರೆ ಉಪಯೋಗವಿಲ್ಲ ಕಣ್ರಪ್ಪ, ಡೈರೆಕ್ಟಾಗಿ ವಿತ್ ಪ್ರೂಫ್ ಇದ್ದರೆ ವಿಡಿಯೋವನ್ನು ಮಾಡಬೇಕು ಅಂತ. ಯಾಕಂದರೆ ಇವತ್ತೊಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಎಲ್ಲ ಯೂಟ್ಯೂಬರ್ಸು ಸುಮ್ಮನೆ ಹಾಕಿದ್ದು ಭಾನುವಾರ ರಿಸಲ್ಟ್ ಅಂತ. ಬನ್ನಿ ವಿತ್ ಪ್ರೂಫ್ ಜೊತೆ ಬಂದಿದ್ದೇನೆ. ನಿಮ್ಮ ರಿಸಲ್ಟ್ ಯಾವಾಗ, ಎಲ್ಲಿ ಚೆಕ್ ಮಾಡಬೇಕು, ಹೇಗೆ ನೋಡ್ಕೋಬೇಕು, ಹಾಗೂ ಬೆಸ್ಟ್ ಔಟ್ ಆಫ್ 3ನಲ್ಲಿ ಹೌದಲ್ವಾ ನಿಮಗೆ ಬೆಸ್ಟ್ ಎಲ್ಲಿ ಸಿಗುತ್ತೆ ಅಂತ. ಬನ್ನಿ ಸರ್, ಅಂಕಗಳು: ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು. ಬನ್ನಿ, ಇವತ್ತಿನ ದಿನ ತಾವುಗಳು ಎಲ್ಲರೂ ಕೂಡ ನೋಡ್ಬೋದು 36/2005 ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, 36/2005 ಅಂದರೆ ಇವತ್ತೇ ಸರ್ ಬಂದಿರುವಂಥ ಸರ್ಕ್ಯುಲರು. ಭಾಳ ಆಯಿತಾ, ಇಲ್ಲೋ ಬಂದು ಎತ್ಕೊಂಬಂದಿದ್ದೀನಿ, ಬೇಜಾರಾಗಬಾರ್ದು. ಯಾಕಂದರೆ ಇದು ಎಲ್ಲ ಕೈಗೂ ಸಿಗಲ್ಲ. ದ್ವಿತೀಯ ಪಿ ಯು ಸಿ ಪರೀಕ್ಷೆ 3 ದಿನಾಂಕ 9/6/2025 ಹಿಡಿದು 20/6/2025 ಕೂಡ ನಡೆಸಲಾಯಿತು. ಹೌದಲ್ವಾ, 20ನೇ ತಾರೀಕು ಇದೇ ತಿಂಗಳವರೆಗೂ ಕೂಡ ನಡೆಸಿದರು. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿದೆ. ಸಂಪೂರ್ಣವಾಗಿ ಇಲ್ಲಿ ವ್ಯಾಲ್ಯುವೇಷನು ಕಂಪ್ಲೀಟ್ ಆಗಿದೆ. ನನಗೆ ಇವತ್ತು ನಿಮ್ಗೆ ಹೇಳಿದ್ದೆ ಮಕ್ಕಳೇ, ಸ್ಯಾಟರ್ಡೇ ಕಂಪ್ಲೀಟ್ ಆಗಿದೆ 28ನೇ ತಾರೀಕೆ ಅಂತ. ಇನ್ನು 3 ದಿನ ಕೊಟ್ಟರೆ ರಿಸಲ್ಟ್ ಕೊಡ್ತಾರೆ ಅಂತ ನಾನು ಹೇಳಿದ ಹಾಗೆಯೇ ಬನ್ನಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ 3 ಹಾಗೂ ನೋಡಿ ಕ್ರೋಢೀಕೃತ ಫಲಿತಾಂಶವನ್ನು ಅಂತ ಹೇಳಿದರೆ ನಿಮ್ಮ ರಿಸಲ್ಟು ಕೂಡ ಸಿಗುತ್ತೆ, ಜೊತೆಗೆ ಲಾಸ್ಟ್ ಫೈನಲ್ ಮಾರ್ಕ್ಸ್ ಕಾರ್ಡ್ ಬರಬೇಕಲ್ವಾ, ಅದು ಕೂಡ ಲಿಂಕು, ಇನ್ನೊಂದು ಲಿಂಕ್ ಇರುತ್ತೆ, ಅದರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಮುಂದಿನ ಭಾಗದಲ್ಲಿ. ಹಾಗಿದ್ರೆ ರಿಸಲ್ಟ್ ಎಲ್ಲಿ ನೋಡಬೇಕು, ಏನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಈಗ ರಿಸಲ್ಟ್ ಬಗ್ಗೆ ಇದೆ, ಏನು HTTPS ಅಂತ ಟೈಪ್ ಮಾಡಿ ಮಕ್ಕಳ 2 ಸ್ಲ್ಯಾಶ್ ಹೊಡಿರಿ, ಈ ಕಡೆ 2 ಇದಾಕಿ ಅದಾಕಿ ಅಂತ. ಇದರ ಲಿಂಕನ್ನು ಡೈರೆಕ್ಟಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟಾಗಿಯೇ ತಾವುಗಳು ಎಂಟ್ರಿ ಹೊಡಿತೀರಾ. ಕ್ಲಿಯರ್ ಆಲ್ ಆಫ್ ಯು? ಇಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಜಾಲತಾಣದಲ್ಲಿ ದಿನಾಂಕ 1/7 ನೋಡಿ, ನಾಳೆ 1ನೇ ತಾರೀಕು. ಆಲ್ ದ ಬೆಸ್ಟ್ ನನ್ನ ಪ್ರೀತಿಯ ಮುದ್ದಾದ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ. ದೇವರು ನಿಮ್ಮ ಚೆನ್ನಾಗಿಟ್ಟಿರಲಿ, ಅಂಕಗಳು ಜಾಸ್ತಿ ಬರಲಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದಕ್ಕೆ ರೀಚ್ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಹಾರೈಸುತ್ತೇನೆ, ಬೇಡಿಕೊಳ್ಳುತ್ತೇನೆ. ಬನ್ನಿ, ದಿನಾಂಕ 1/7/2025 ಮಧ್ಯಾಹ್ನ 1 ಗಂಟೆಯ ನಂತರ ವೀಕ್ಷಿಸಬಹುದಾಗಿದೆ. ಇಲ್ಲಿ 1 ಗಂಟೆ ಅಂತ ಇದೆ, 12 ಗಂಟೆ ಮೇಲಿಂದ ಕೆಲವೊಮ್ಮೆ ಲಿಂಕನ್ನು ಕೊಟ್ಟಿರ್ತಾರೆ, ಆದರೆ ಏನಂತಾರೆ ಸರ್ವರ್ ಬ್ಯುಸಿ ಇರುವ ಕಾರಣಕ್ಕಾಗಿ ಇಲ್ಲಿ 1 ಗಂಟೆ ಅಂತ ಬರೆದಿರ್ತಾರೆ. ತಾವುಗಳು ನಾಳೆ 12 ಗಂಟೆಯ ನಂತರ ತಮ್ಮ ರಿಸಲ್ಟನ್ನು ವೀಕ್ಷಿಸಿಕೊಳ್ಳಬಹುದಾಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿಯೂ ಕೂಡ. ಈಗಾಗಲೇ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೋಸ್ಕರ ಅದಕ್ಕೆ ಹೇಳ್ತಾ ಇರೋದು, ನಿಮಗೋಸ್ಕರ ಏನನ್ನು ನೋಡಿ, ಬಹಳ ಕಡಿಮೆ ಅಂಕ ಬಂದು ಬರೀ ರೆಗ್ಯುಲರ್ ಡಿಗ್ರಿ ಹಚ್ಕೊಂಡು ಲೈಫನ್ನು ವೇಸ್ಟ್ ಮಾಡ್ಕೋಬೇಡಿ. ರೆಗ್ಯುಲರ್ ಡಿಗ್ರಿಯಿಂದ ಏನು ಉಪಯೋಗವಿಲ್ಲ. ನಾನು ನಿಮಗೆ ಒಂದು 3 ವಿಡಿಯೋ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಪ್ಯಾರಾಮೆಡಿಕಲ್ ಅಂತ. ಈ ಪ್ಯಾರಾಮೆಡಿಕಲ್ನಿಂದ ಬಹಳ ಜನ ಡೈರೆಕ್ಟಾಗಿ ಗೌರ್ಮೆಂಟ್ ಅಪಾಯಿಂಟ್ ಆಗ್ತಾರೆ. ಅಂಥ ಕೋರ್ಸ್ಗಳು ಬಿಡಬೇಡಿ. ಆ 2 ವಿಡಿಯೋಸ್ಗಳನ್ನು ಹೋಗಿ ನೋಡಿ, ಇನ್ನೂ ಸಮಯವಿದೆ. ಅಪ್ಲಿಕೇಶನನ್ನು ಹಾಕಿ, ಏನಂತೀರ, ಬೆಸ್ಟ್ ಕೋರ್ಸ್, ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ತೀವಲ್ವ, ಚೀಪ್ ಆ್ಯಂಡ್ ಬೆಸ್ಟ್ ಅಂತ. ನಾವು ಯಾವ್ದಾರು ಅಂಗಡಿಗೆ ಹೋದರೆ ಕೇಳಲ್ವ, ಚೀಪ್ ಆ್ಯಂಡ್ ಬೆಸ್ಟ್ ಒಂದು ತೋರ್ಸಪ್ಪ ನೋಡೋಣ ಅಂತ. ಹಾಗೆ ಚೀಪ್ ಆ್ಯಂಡ್ ಬೆಸ್ಟ್ ಕೋರ್ಸ್ ಅದು. ನೀವು ನೋಡ್ಬೋದು, ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಬಿಟ್ಟು ಬೇರೆ ಎಲ್ಲ ಎಂಪ್ಲಾಯೀಸ್ ಇರ್ತಲ್ವ, ಆ ಕೆಲಸ ಇದು. ಸ್ಕ್ಯಾನಿಂಗ್ ಆಗಿರ್ಬೋದು, ಎಕ್ಸ್ರೇ ತೆಗೆಯೋದಾಗಿರ್ಬೋದು, ಟ್ಯಾಬ್ಲೆಟ್ಸ್ ಶಾಪಲ್ಲಾಗಿರ್ಬೋದು, ಅದೇ ಗೌರ್ಮೆಂಟ್ ಆಸ್ಪತ್ರೆನೇ ಹೊರಗಡೆ ಎಲ್ಲ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಬಹಳ ಇದ್ದಾವೆ. ಧನ್ಯವಾದಗಳು. ದಯವಿಟ್ಟು ರಿಸಲ್ಟ್ ಬಂದಾದ ಮೇಲೆ ಎಲ್ಲರೂ ಕೂಡ ಆಯಿತಾ, ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಸೀನಿಯರ್ಸ್ಗಳಿಗೆ, ಜೂನಿಯರ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು 1 ಲಕ್ಷ ತಲುಪಲಿಕ್ಕೆ ಸಹಾಯವನ್ನು ಮಾಡಿ, ಹೆಲ್ಪ್ ಮಾಡಿ. ಇಷ್ಟು ವರ್ಷ ನಾನು ನಿಮ್ಮ ಜೊತೆ ಇದ್ದೆ. ದಯವಿಟ್ಟು ಈಗ ನೀವು ನನ್ನ ಅವಶ್ಯಕತೆಯಲ್ಲಿ ಇರಬೇಕು ಅಂತ ಒಂದು ರಿಕ್ವೆಸ್ಟು. ಧನ್ಯವಾದಗಳು.